ಬೈ ರಿಷಬ್ ಶೆಟ್ಟಿ ಹಂಗೆ ಪರ್ಫಾರ್ಮೆನ್ಸ್ ಮಾಡೋದು. ಹಾಂ, ಥಿಯೇಟ್ರ್ ಸ್ಪೀಕರ್ ಹೊಡಿತಾವೆ, ಅಂಥ ಥಿಯೇಟ್ರ್ ಸ್ಕ್ರೀನ್ ಹರಿತದ, ಅಂಥ ಮಾನಸಿಕ ಪರ್ಫಾರ್ಮೆನ್ಸ್ ಕೊಟ್ಟಿರಿ ನೀವು. ಹೇಳಕತ್ತೀನಿ ಬೈ, ಈ 10 ವರ್ಷದಾಗೆ ನೀವು ಈ ಫಿಲ್ಮ್ದಾಗ ಕ್ಲೈಮ್ಯಾಕ್ಸ್ ಮತ್ತು ರಿಷಬ್ ಶೆಟ್ಟಿದವ್ರ ಆ್ಯಕ್ಟಿಂಗ್ ಈ 10 ವರ್ಷ ಯಾವುದೇ ಫಿಲ್ಮ್ ಬಂದಾರ ಯಾವುದೇ ಫಿಲ್ಮ್ದಾಗ ನೋಡ್ರಲ್ಲ ನೀವು, ಅದು ಒಂದು ನೀವು 100% ಬರೆದು ಕೊಡ್ತೀನಿ. ಏನು ಭಾರಿ ಆ್ಯಕ್ಟಿಂಗ್ ಮಾಡ್ಯಾನ ಹೇಳ್ತೀನಿ ನಾನು, ಅದು ಹೇಳ್ತೀನಿ ಅದ್ರ ಬಗ್ಗೆ ಕರೆ. ಆದ್ರೆ ಏಕ್ ನಂಬರ್ ನೋಡ್ರಿ, ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗೈತಿ. ಕಾಂತಾರದ 2020 ಒಳಗೆ ಏನು ಬಂದಿತ್ತಲ್ಲ ಅದ್ರದ್ದು ಪ್ರೀಕ್ವಲ್. ಸೊ ಭಾಳ ವರ್ಷ ಕದಂಬ ಡೈನೆಸ್ಟಿ ಇಂಥರನೇ ಚಾಲೂ ಮಾಡ್ತಾರೆ ಬೈ. ಸೊ ಅದಕ್ಕೆ ಭಾಳ ವರ್ಷ ಹಿಂದಿನ ಐತೆ ಸ್ಟೋರಿ ಈ ಸದ್ದ. ಆದ್ರೆ ಫಿಲ್ಮ್ದು ಏನು ಕೋರ್ ಪಾರ್ಟ್ ಐತಲ್ಲ, ಏನತ್ತಾರೆ ಅದಕ್ಕೆ ಪಂಜುರ್ಲಿ ದೇವ ಅವ್ರದ್ದು ಒರಿಜಿನ್ ಯಾವ ಟೈಪ್ ಬತ್ತ ಅದೆಲ್ಲ ಈ ಫಿಲ್ಮ್ದಾಗ ಭಾರಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಯಾರ. ಭಾರಿ ಒಂದು ಚಲೋ ವೇದ ಎಕ್ಸ್ಪ್ಲೇನ್ ಮಾಡಿದ್ರೆ ಕನ್ಫ್ಯೂಸ್ ಅನ್ಸಂಗಿಲ್ಲ ಬೈ. ಈ ಕಡೆಯಿಂದ ಒಂದು ಸ್ವಲ್ಪ ಎತ್ತಾಕತ್ತಾನ, ಆ ಕಡೆಯಿಂದ ಒಂದು ಸ್ವಲ್ಪ ಎತ್ತಾಕತ್ತಾನ, ಮತ್ತು ಒಂದು ಸ್ವಲ್ಪ ಆಡಿಯನ್ಸಿಗೆ ಗ್ರಾಂಟೆಡ್ ಆಗಿ ತೊಗೊಂಡೆ ಏನೋ ಒಂದು ಸ್ಟೋರಿ ಹೇಳಿ ಕ್ಲೈಮ್ಯಾಕ್ಸ್ದಾಗ ಒಂದು ಭಾರಿ ದೊಡ್ಡ ಸೀಕ್ವೆನ್ಸ್ ಕೊಟ್ಟ ಅಂತೇಳಿ. ಆದ್ರೆ ಈ ಫಿಲ್ಮ್ದಾಗ ಹಂಗೆ ಏನೂ ಇಲ್ಲೇ ಇಲ್ಲ, ಏನಿದ್ರು ಪ್ಯೂರ್ ಕಾಂಟೆಂಟ್ ಐತಿ ಈ ಫಿಲ್ಮ್ದಾಗ. ಸೊ ನೋಡ್ರಿ, ಟೋಟಲ್ 3-4 ಆ್ಯಕ್ಷನ್ ಸೀನ್ಸ್ ಅದಾವೆ. ಫಸ್ಟ್ ಹಾಫ್ದಾಗ ಒಂದು ಐತಿ, ಮತ್ತು ಫಸ್ಟ್ ಹಾಫ್ದಾಗ ಒಂದು 2 ಅಷ್ಟು ಅದಾವೆ. ಆಮೇಲೆ ಸೆಕೆಂಡ್ ಹಾಫ್ದಾಗ ಏನು ಆ್ಯಕ್ಷನ್ ಸೀನ್ ಐತಲ್ಲ ಬೈ, ಸೆಕೆಂಡ್ ಹಾಫಿಂತ ಮೂವಿ ಭಾಳ ಕಡೆ ಸೀರಿಯಸ್ ಆಕೈತಿ. ಒಂದು ನೆಗೆಟಿವ್ ಈ ಫಿಲ್ಮ್ದಾಗ ಏನಂದಪ್ಪ ಅಂತಂದ್ರೆ ಕಾಮಿಡಿ ಒಂದು ಸ್ವಲ್ಪ ಒಂದು ತಕ್ಕರ ಮಟ್ಟಿಗೆ ಏನಾಗ್ತದ ಹೆಲ್ಪ್ ಆಗ್ತದೆ, ಮತ್ತು ಫಿಲ್ಮಿಗೆ ಒಂದು ಸ್ವಲ್ಪ ಲೆವೆಲ್ ಮ್ಯಾಗ ಹೋಗಕ್ಕೆ. ಆದ್ರೆ ಕಾಮಿಡಿ ಭಾಳ ಬೇಸಿಕ್ ಅನಿಸ್ಬಿಡ್ತದೆ, ಮತ್ತು ಭಾಳ ರೆಗ್ಯುಲರ್ ಹಾಕಾಕತ್ತಾರೆ ಕಾಮಿಡಿ. ಮತ್ತು ಏನು ಕಾಮಿಡಿ ಜರೂರತ್ ಇಲ್ಲ ಅಂದರೂ ಕಾಮಿಡಿ ಹಾಕಾಕತ್ತಾರೆ. ಯುದ್ಧದ ಸೀನ್ ನಡೀತಿ, ಅಲ್ಲೂ ಕಾಮಿಡಿ ಹಾಕಾಕತ್ತಾರೆ. ಸೊ ಅದೊಂದು ಸ್ವಲ್ಪ ಕಾಮಿಡಿ ಒಂದು ಸ್ವಲ್ಪ ಬಿಟ್ರಪ್ಪ ಅಂತಂದ್ರೆ ಇಡೀ ಫಿಲ್ಮ್ ಚುಮ್ಮೇಶ್ವರಿ ಐತಿ. ಅಜನೀಶ್ ಲೋಕನಾಥ್ ಅವ್ರ ಮ್ಯೂಸಿಕ್ ಬೈ ಹೇಳ್ತೀನಿ ನಾನು, ಈ ಮನುಷ್ಯ ಕರ್ರೆಗೂ ಹೇಳ್ತೀನಿ, ಸ್ಪೀಕರ್ ಒಡ್ಯಾಕೆ ಹುಟ್ಟಾನ, ಸ್ಪೀಕರ್ ಹರ್ಯಾಕೆ ಹುಟ್ಟಾನ. ಏನು ಮ್ಯೂಸಿಕ್ ದೋಸ್ತ. ಟೋಟಲ್ ಫಿಲ್ಮ್ದಾಗ 2 ಸಾಂಗ್ಸ್ ಅದಾವೆ. 2 ಸಾಂಗ್ಸ್ ನನಗೆ ಭಾಳ ಇಷ್ಟ ಆಗಿದೆ. ಉಳ್ಕಿದೆಲ್ಲ ಅಟ್ಟೆ ಕಟ್ಟೆ ಅದಾವೆ. ಒಂದು ಬ್ರಹ್ಮ ಕಲಶ ಐತಿ, ಮತ್ತು ಇನ್ನೊಂದು ಕಾಂತಾರ ಒಂದು ಮೇನ್ ಸಾಂಗ್ ಐತಿ. ಸೊ ಗಾಂಡ್ ಫಾಡ್ ಮ್ಯೂಸಿಕ್ ಐತಿ, ಸ್ಪೀಕರ್ ಹರಿತು. ಈಗ ಹೇಳ್ತೀನಿ ರುಕ್ಮಿಣಿ ವಸಂತ್, ನಾನು ಅಂದ್ಕೊಂಡೆ ಟ್ರೆಂಡ್ದಾಗ ಐತಿ ತೊಗೊಂಡ್ರ ಅಂತೇಳಿ. ಆದ್ರೆ ಅಕ್ಕಿಂದು ಕೆಲಸ ಭಾರಿ ಐತಿ. ಅಕ್ಕಿಂದು ಒಂದು ಪ್ರಾಪರ್ ರೋಲ್ ಅದು ಕೊಟ್ಟಾರ ಅಕ್ಕಿನ ತಂದು ಕೆಲಸ ಭಾರಿ ನಿಭಾಯಿಸ್ಯಾಳ. ಸೊ ಲಾಸ್ಟ್ನೇ ಬಂದಪ್ಪ ಅಂತಂದ್ರೆ ರಿಷಬ್ ಶೆಟ್ಟಿ ಮತ್ತು ಅವ್ರ ಕೋ ಆ್ಯಕ್ಟರ್ಸ್ ಏನದಲ್ಲ ಅವ್ರು ಹೇಳ್ತೀನಿ ಇಟ್ಟು ಭಾರಿ ಕೆಲಸ ಮಾಡ್ಯಾರ ಬೈ. ಹೇಳ್ತೀನಿ ಥಿಯೇಟ್ರ್ ಲಾಸ್ಟಿಗೆ ನಿಮಗೆ ಕೈ ಮುಗಿಬೇಕು ಅನ್ಸೋದು, ಅಂಥ ದೊಡ್ಡ ಫಿಲಿಮ್ ಬರ್ತದೆ. ಈಗ ಹೇಳ್ತೀನಿ ಪ್ಲೀಸ್ ಹೋಗಿ ನೋಡ್ರಿ ಕಾಂತಾರ ಫಿಲ್ಮ್, ಕಾಂತಾರ ಚಾಪ್ಟರ್ 1. ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿರಿ ಅದಕ್ಕಿಂತ ಒಂದು ಸ್ಟೆಪ್ ಜಾಸ್ತಿನೇ ಇಟ್ಕೋರಿ, ಅದಕ್ಕಿಂತ ಜಾಸ್ತಿ ನಿಮಗೆ ಫೀಲ್ ಕೊಟ್ಟು ನಿಮ್ಗೆ ಹೊರಗೆ ಬರ್ತೀರಿ ನೀವು ಅಷ್ಟೇ. ಮತ್ತೇನಿಲ್ಲ, ರಿಷಬ್ ಶೆಟ್ಟಿ ಗಾಂಡ್ ಫಾಡ್ ಮಾಡಿರಿ ನೀವು ಅಂತರೂ, ಭಾರಿ ಕೆಲಸ ಮಾಡಿರಿ. ಒಟ್ಟು ನಿಮ್ಗಿಂತ ದೊಡ್ಡ ಗ್ರೇಟ್ ಆ್ಯಕ್ಟರ್ ಇನ್ನೂ ಎಲ್ಲೂ ಇಲ್ಲ ಅಂತ ಹೇಳ್ತೀನಿ ನಾನು. ಸೊ ಶಿವನ ಮುಂದಿನ ನೋಡಿದಾಗ ಅಲ್ಲಿ ತನಕ ಪೀಸ್ ಔಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.